ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಬಿಹಾರ ಸಿಎಂ ನಿತೀಶ್ ಕುಮಾರ್ ಮತ್ತು ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಬಿಹಾರ ಸಿಎಂ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಸಿದ್ದರಾಮಯ್ಯ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಬಿಹಾರ ಸಿಎಂ ನಿತೀಶ್ ಕುಮಾರ್ಗೆ 74 ವರ್ಷ, ಕರ್ನಾಟಕ ಸಿಎಂ ಸಿದ್ದರಾಮಯ್ಯಗೆ 77 ವರ್ಷ. ನಿತೀಶ್ಗಿಂತ ಸಿದ್ದರಾಮಯ್ಯ 3 ವರ್ಷ ದೊಡ್ಡವರು. ಶಿಕ್ಷಣ: ನಿತೀಶ್ ಕುಮಾರ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ. ಸಿದ್ದರಾಮಯ್ಯ ಬಿಎಸ್ಸಿ ಮತ್ತು LLB ಪದವಿಗಳನ್ನ ಪಡೆದಿದ್ದಾರೆ. ಹೆಚ್ಚು ಓದಿರೋದು ಸಿದ್ದರಾಮಯ್ಯ. ಗೆಲುವಿನ ಅಂತರ: ನಿತೀಶ್ ಕುಮಾರ್ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿಲ್ಲ, ಬದಲಾಗಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ MLC ಆಗಿದ್ದಾರೆ. ಇತ್ತ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ 46,163 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ದಾರೆ. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 60.09% ಜನ ಸಿದ್ದರಾಮಯ್ಯಗೆ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ. ಚುನಾವಣಾ ಅನುಭವ: ನಿತೀಶ್ ಕುಮಾರ್ 1984ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 1 ಬಾರಿ MLA, 4 ಬಾರಿ MLC, 6 ಬಾರಿ ಲೋಕಸಭೆ ಸದಸ್ಯ, ಹಲವು ಬಾರಿ ಕೇಂದ್ರ ಸಚಿವ ಮತ್ತು ಬರೋಬ್ಬರಿ 10 ಬಾರಿ ಬಿಹಾರ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಹಾಗೆ 1 ಬಾರಿ ವಿಧಾನಸಭೆ, ಮತ್ತೊಂದು ಬಾರಿ ಲೋಕಸಭೆ ಚುನಾವಣೆ ಸೇರಿ ಒಟ್ಟು 2 ಸೋಲು ಕಂಡಿದ್ದಾರೆ. ಸಿದ್ದರಾಮಯ್ಯ 1980ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 9 ಬಾರಿ MLA, ಹಲವು ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಮತ್ತು 2 ಬಾರಿ ಕರ್ನಾಟಕ ಸಿಎಂ ಆಗಿದ್ದಾರೆ. ಹಾಗೆ 2 ಬಾರಿ ವಿಧಾನಸಭೆ, ಮತ್ತೆರಡು ಬಾರಿ ಲೋಕಸಭೆ ಎಲೆಕ್ಷನ್ ಸೇರಿ ಒಟ್ಟು 4 ಸೋಲು ಕಂಡಿದ್ದಾರೆ. ಕ್ರಿಮಿನಲ್ ಕೇಸ್: ಬಿಹಾರ ಸಿಎಂ ನಿತೀಶ್ ಕುಮಾರ್ ತಮ್ಮ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ 13 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ಕಾನೂನು ಬಾಹಿರವಾಗಿ ಗುಂಪು ಸೇರಿದ್ದು, ಚುನಾವಣೆ ಮೇಲೆ ಪ್ರಭಾವ ಬೀರಿದ್ದು, ಲಂಚ, ಗಲಭೆ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದು. ಪತ್ನಿ ಮತ್ತು ಮಕ್ಕಳು: ಬಿಹಾರ ಸಿಎಂ ನಿತೀಶ್ ಕುಮಾರ್ ಪತ್ನಿ ದಿವಂಗತ ಮಂಜು ಕುಮಾರಿ. ಇವರಿಗೆ ನಿಶಾಂತ್ ಕುಮಾರ್ ಎಂಬ ಮಗನಿದ್ದಾನೆ. ಸಿದ್ದರಾಮಯ್ಯ ಪತ್ನಿ ಹೆಸರು ಪಾರ್ವತಿ. ಇವರಿಗೆ 2 ಗಂಡು ಮಕ್ಕಳು, ಡಾಕ್ಟರ್ ಯತೀಂದ್ರ ಮತ್ತು ದಿವಂಗತ ರಾಕೇಶ್. ಚಿನ್ನ: ನಿತೀಶ್ ಕುಮಾರ್ ಬಳಿ 20 ಗ್ರಾಂ ಚಿನ್ನ ಇದೆ. ಇದರ ಮೌಲ್ಯ 1.26 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಕುಟುಂಬದ ಬಳಿ 1.5 kg ಚಿನ್ನ ಇದೆ. ಇದರ ಮೌಲ್ಯ 90 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಬೆಳ್ಳಿ: ನಿತೀಶ್ ಕುಮಾರ್ ಬಳಿ 1 ಬೆಳ್ಳಿಯ ಉಂಗುರ ಇದೆ. ಸಿದ್ದರಾಮಯ್ಯ ಕುಟುಂಬದ ಬಳಿ 12 kg ಬೆಳ್ಳಿ ಇದೆ. ಇದರ ಮೌಲ್ಯ 7.5 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಾಹನ: ನಿತೀಶ್ ಕುಮಾರ್ ಬಳಿ ಫೋರ್ಡ್ ಇಕೋಸ್ಪೋರ್ಟ್ ಟೈಟೇನಿಯಂ ಕಾರ್ ಇದೆ. ಇದರ ಮೌಲ್ಯ 11 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಬಳಿ ಇನ್ನೋವಾ ಕ್ರಿಸ್ಟಾ ಕಾರ್ ಇದೆ. ಇದರ ಮೌಲ್ಯ 28 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಮನೆ ಅಥವಾ ಫ್ಲಾಟ್: ನಿತೀಶ್ ಕುಮಾರ್ ದೆಹಲಿಯಲ್ಲಿ ಒಂದು ಫ್ಲಾಟ್ ಹೊಂದಿದ್ದಾರೆ. ಇದರ ಮೌಲ್ಯ 1.48 ಕೋಟಿ ರೂಪಾಯಿ. ಸಿದ್ದರಾಮಯ್ಯ ಕುಟುಂಬದ ಬಳಿ 2 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 6 ಕೋಟಿ. ಕೃಷಿ ಜಮೀನು: ಬಿಹಾರ ಸಿಎಂ ನಿತೀಶ್ ಕುಮಾರ್ ತಮ್ಮ ಬಳಿ ತೋಟ, ಗದ್ದೆ, ಜಮೀನು ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಕುಟುಂಬ ಮೈಸೂರಿನಲ್ಲಿ 8.5 ಎಕರೆ ಕೃಷಿ ಜಮೀನು ಹೊಂದಿದೆ. ಇದರ ಮೌಲ್ಯ 1.29 ಕೋಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಕೃಷಿಯೇತರ ಸೈಟು: ನಿತೀಶ್ ಕುಮಾರ್ ಬಳಿ ಕೃಷಿಯೇತರ ಸೈಟುಗಳಿಲ್ಲ. ಸಿದ್ದರಾಮಯ್ಯ ಕುಟುಂಬದ ಬಳಿ 14 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 8.33 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ವಾಣಿಜ್ಯ ಕಟ್ಟಡ: ನಿತೀಶ್ ಕುಮಾರ್ ಬಳಿ ವಾಣಿಜ್ಯ ಕಟ್ಟಡ ಇಲ್ಲ. ಸಿದ್ದರಾಮಯ್ಯ ಕುಟುಂಬ ಬೆಂಗಳೂರಿನಲ್ಲಿ ಒಂದು ವಾಣಿಜ್ಯ ಕಟ್ಟಡ ಹೊಂದಿದೆ. ಇದರ ಮೌಲ್ಯ 7.33 ಕೋಟಿ. ಸಾಲ ಕೊಟ್ಟಿರೋದು: ನಿತೀಶ್ ಕುಮಾರ್ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿಲ್ಲ.
ಸಿದ್ದರಾಮಯ್ಯ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 10 ಕೋಟಿ ಸಾಲ ಕೊಟ್ಟಿದೆ. ಒಟ್ಟು ಆಸ್ತಿ ನಿತೀಶ್ ಕುಮಾರ್ ತಮ್ಮ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 1.64 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ತಮ್ಮ ಕುಟುಂಬದ ಬಳಿ 51.93 ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇಬ್ಬರಲ್ಲಿ ಸಿದ್ದರಾಮಯ್ಯ ಕುಟುಂಬ ಹೆಚ್ಚು ಶ್ರೀಮಂತವಾಗಿದೆ. ಆಸ್ತಿಯ ದೊಡ್ಡ ಪಾಲು ನಿತೀಶ್ ಕುಮಾರ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆ ಅಥವಾ ಫ್ಲಾಟ್ದು. 1.48 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಿದ್ದರಾಮಯ್ಯ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ವಿವಿಧ ವ್ಯಕ್ತಿಗಳಿಗೆ ಕೊಟ್ಟಿರೋ ಸಾಲ. 10 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಆಸ್ತಿಯ ಹೆಚ್ಚಳ ನಿತೀಶ್ ಕುಮಾರ್ ಕುಟುಂಬದ ಬಳಿ 2012ರಲ್ಲಿ 1.71 ಕೋಟಿ ಮೌಲ್ಯದ ಆಸ್ತಿ ಇತ್ತು. 2018ರಲ್ಲಿ ಅದು 3.09 ಕೋಟಿಗೆ ಜಂಪ್ ಆಯಿತು. 2024ರಲ್ಲಿ 1.64 ಕೋಟಿ ಇಳಿಕೆ ಕಾಣ್ತು. ಸಿದ್ದರಾಮಯ್ಯ ಕುಟುಂಬದ ಬಳಿ 2013ರಲ್ಲಿ 13 ಕೋಟಿ ಆಸ್ತಿ ಇತ್ತು. 2018ರಲ್ಲಿ ಅದು 20 ಕೋಟಿಗೆ ಹೋಯಿತು. 2023ರಲ್ಲಿ 51 ಕೋಟಿ ಆಯಿತು. ಸಾಲ ಬಾಕಿ ನಿತೀಶ್ ಕುಮಾರ್ ಸಾಲ ಬಾಕಿ ಉಳಿಸಿಕೊಂಡಿಲ್ಲ. ಸಿದ್ದರಾಮಯ್ಯ ಕುಟುಂಬ 23 ಕೋಟಿ ರೂಪಾಯಿಯಷ್ಟು ಸಾಲ ಅಥವಾ ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಆದಾಯ ನಿತೀಶ್ ಕುಮಾರ್ ತಮ್ಮ ವಾರ್ಷಿಕ ಆದಾಯ 4,92,000 ಅಂತ ಘೋಷಿಸಿಕೊಂಡಿದ್ದಾರೆ. ಅಂದ್ರೆ ತಿಂಗಳಿಗೆ ಸರಾಸರಿ 41,000, ದಿನಕ್ಕೆ 1,300 ಆಗುತ್ತೆ. ಸಿದ್ದರಾಮಯ್ಯರ ವಾರ್ಷಿಕ ಆದಾಯ 20,49,000, ಅಂದ್ರೆ ತಿಂಗಳಿಗೆ ಸರಾಸರಿ 1,70,000, ದಿನಕ್ಕೆ 5,600 ಆಗುತ್ತೆ. ಇಬ್ರಲ್ಲಿ ಹೆಚ್ಚು ಆದಾಯ ಬರ್ತಿರೋದು ಸಿದ್ದರಾಮಯ್ಯಗೆ. ಪತ್ನಿಯ ಆದಾಯ ನಿತೀಶ್ ಕುಮಾರ್ ಪತ್ನಿ ನಿಧನರಾಗಿದ್ದಾರೆ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯ ವಾರ್ಷಿಕ ಆದಾಯ 1,08,83,000, ಅಂದ್ರೆ ತಿಂಗಳಿಗೆ ಸರಾಸರಿ 9,06,000, ದಿನಕ್ಕೆ 30,200 ಆಗುತ್ತೆ. ಜಾತಿ ಅಥವಾ ಸಮುದಾಯ ನಿತೀಶ್ ಕುಮಾರ್ ಕುರ್ಮಿ ಸಮುದಾಯದವರು, ಅಂದ್ರೆ OBC. ಸಿದ್ದರಾಮಯ್ಯ ಕುರುಬ ಸಮುದಾಯದವರು, ಇದು ಕೂಡ OBC. ಸೊ ಫ್ರೆಂಡ್ಸ್, ಇದಿಷ್ಟು ಬಿಹಾರ ಸಿಎಂ ನಿತೀಶ್ ಕುಮಾರ್ ಮತ್ತು ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ನಿತೀಶ್ ಕುಮಾರ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಸಿದ್ದರಾಮಯ್ಯ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ರಲ್ಲಿ ನಿಮ್ಗೆ ಯಾರು ಬೆಸ್ಟ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.